ಲೇಟಾಗಿ ಬೇರೆ ಎದ್ಬಿಟ್ಟೆ, ಯಾಕೋ ಎದ್ದೇಳಕ್ಕೆ ಆಗಲ್ಲ ಈಗೀಗ. ಲೂಸ್ ಮೋಷನ್ ಆಗಿಬಿಟ್ಟೈತೆ. ಹಸು ತಿಂದು 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 ತಣ್ಣೆ ಕಾಳು ಸೇರಿ ಬರೀ ಸತ್ಯನ ತಂದು ಹಾಕಿದ್ದೀರಲ್ರಿ. ತಣ್ಣೆ ತಡೆ ಕುಯ್ಯೋಕ್ಕೆ ಟೈಮ್ ಇಲ್ಲ. ಇಲ್ಲೊಂದು ವೈಟ್ ದಾಸವಾಳ ಬಾಗಿ ಗಿಡಕ್ಕಾಗುತ್ತೆ. ರೆಡ್ ಡೇ ಇದೆ ಅಂತ ಇತ್ತು LKG UKG ಬಂದಮೇಲೆ ಡ್ರಾಯಿಂಗ್ ಮಾಡ್ಕೊಂಡಿದ್ದು, ಅದಕ್ಕೆ ರೆಡ್ ಡೇ ಡ್ರಾಯಿಂಗ್ LKG ಕ್ಲಾಸ್ ನೋಡಿ. ನಮ್ಮ ಟೀಚರ್ಸ್ಗಳು ಮಕ್ಕಳಿಗೋಸ್ಕರ ಎಲ್ಲ ರೆಡಿ ಮಾಡ್ತಿದ್ದಾರೆ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಇದು ಹೆಂಗಪ್ಪ ಕ್ಲೀನ್ ಮಾಡೋದು. ಹುಲ್ಲು ಮತ್ತು ತಡ್ನೆ ಗಿಡ ಎಲ್ಲನೂ ಮಿಕ್ಸ್ ಕುಯ್ಕೊಂಡು ಬಂದಿದ್ದಾರೆ. ಇದ್ರೊಳಗಡೆ ತಡ್ನಿ ಸೊಪ್ಪು ತೊಗೊಂಡು ಕಾಳನ್ನ ಬಿಡಿಸ್ಕೊಡ್ಬೇಕು. ರಾತ್ರಿ ಹಂಗಿದ್ರು ಯಾವಾಗಲೂ ಬಿಡಿಸಿದ್ದಾರೆ ನಮ್ಮ ಮನೆಯವರು. ನಾನು ಮಲ್ಕೊಂಡ ಮೇಲೆ ಬಿಡಿಸಿದ್ದಾರೆ ಅನಿಸುತ್ತೆ. ಸ್ವಲ್ಪ ಹಸುಗಳಿಗೆಲ್ಲ ಮೇವು ಬೇಕು ಅಂದ್ಬಿಟ್ಟು ಈಗ ನಾನು ಕಸ ಎಲ್ಲ ಗುಡಿಸ್ಬೇಕು. ಇದನ್ನು ಕ್ಲೀನ್ ಮಾಡಬೇಕು. ಲೇಟಾಗಿ ಬೇರೆ ಎತ್ತಿದ್ದೀನಿ. ಲೇಟಾಗಿ ಬೇರೆ ಎದ್ಬಿಟ್ಟೆ, ಯಾಕೋ ಎದ್ದೇಳಕ್ಕೆ ಆಗಲ್ಲ ಈಗೀಗ. ಅಂದರೆ ಫುಲ್ಲು ಡೇ ಸಾಕಾಗ್ಬಿಟ್ಟಿರ್ತೀನಿ. ಒಂದೊಂದು ದಿನ 5:30ಗೆ ಎದ್ದೇ ಬಿಡ್ತೀನಿ ಅಲಾರಾಮ್ ಬಡ್ಕೊಂಡು ಇಟ್ಕೆ. ಆದರೆ ಆಗೋದೇ ಇಲ್ಲ. ಇವತ್ತು ಆಗಲೇ ಇಲ್ಲ. ಆಲೇ 6:10 ಆಗಿಬಿಟ್ಟೈತೆ. ರಾತ್ರಿ ನೆನೆ ಎಲ್ಲ ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟಿದ್ದೆ. ರಾತ್ರಿ ಇದು ಸಂಜೆ ವಾಷಿಂಗ್ ಮಿಷಿನ್ ಇನ್ನೂ ರೆಡಿಯಾಗಿಲ್ಲ. ಅದು ಮೋಸ್ಟ್ಲಿ ನನಗೆ ಅದುವೇ ಸಾಕಾದಂಗೆ ಆಗ್ಬಿಟ್ಟು ಎದ್ದೇಳೋಕ್ಕೆ ಆಗಲಿಲ್ಲ. ಅಲಾರಾಮ್ ಬಡ್ಕೊಳ್ತಲೇ ಇತ್ತು. ಈಗ ಎದ್ದು ಬಂದಿದ್ದೀನಿ. ಏನೇನು ಕೆಲಸ ಮಾಡೋದು ಏನೋ ಗೊತ್ತಿಲ್ಲ. ಏನೇ ಆದರೂ ಬೇಗ ಮಾಡಬೇಕು. ವೆದರ್ ನೋಡಿ, ಅಲ್ಲೇ ಸೂರ್ಯ ಬರ್ತಾ ಇದ್ದಾರೆ. ಕರೆಂಟು ಇಲ್ಲ ಇವತ್ತು ನೋಡಿ. ನನ್ನ ಹಸು ಈಗೆತ್ತು, ಅದು ಮೈ ಮುರಿತಾ ಇದೆ ನೋಡಿ. ಇಲ್ಲಿ ತಪ್ಪೆ ಹಾಕ್ಕೊಂಡು ಪಾಯಸ ಮಾಡ್ಕೊಂಡಿರೋದು. ಇದು ಹೆಂಗಪ್ಪ ಕ್ಲೀನ್ ಮಾಡೋದು? ನಾನು ಮಾಡಲ್ಲ ಇವತ್ತು. ನಮ್ಮ ಮನೆಯವರೇ ಬಿಟ್ಟು ಮಾಡ್ಕೊಳ್ಳಿ. ನಾನು ಬೇರೆ ಕೆಲಸ ಮಾಡ್ಕೊಬಿಡ್ತೀನಿ. ಎಷ್ಟು ಗಲೀಜು ಮಾಡ್ಕೊಂಡೈತೆ ಇವತ್ತು. ಒಂದೊಂದು ದಿನ ಅಷ್ಟು ಕ್ಲೀನಾಗಿರುತ್ತೆ. ಇವತ್ತು ನೋಡಿಲ್ಲ ಹೆಂಗೆ ಗಲೀಜು ಮಾಡ್ಕೊಂಡೈತೆ. ಈಗ ಅವ್ರು ಬಂದು ಇದು ಎತ್ತಾಕಿ ಮೈ ತೊಳೆದು ಕರ ಬಿಟ್ಕೊಳ್ಳಿ. ನಾನಿವತ್ತು ತಪ್ಪೆ ಎತ್ತದ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ. ಯಾಕೆ? ಒಂದೊಂದು ದಿನ ಅಷ್ಟು ಚೆನ್ನಾಗಿರ್ತೀಯ, ಇವತ್ತೇನು ಅಷ್ಟು ಗಲೀಜು ಮಾಡ್ಕೊಂಡಿದೆಯಲ್ಲ. ಎತ್ತಕ್ಕಾಗುತ್ತೆ ಈ ಕಸನ? ಲೂಸ್ ಮೋಷನ್ ಆಗಿಬಿಟ್ಟೈತೆ. ಹಸಿರು ತಿಂದು 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 ತಡ್ನಿ ಸೊಪ್ಪನ್ನ ನೋಡಿ ಇಲ್ಲಿ ಫುಲ್ಲು ಲೂಸ್ ಮೋಷನ್ ಆಗಿಬಿಟ್ಟೈತೆ ಪಾಪ. ಅದಕ್ಕೆ ಮತ್ತೆ ಇಷ್ಟೊಂದು ಗಲೀಜು ಮಾಡ್ಕೊಂಡಿರೋದು. ಇದು ಹಾಕೊಂಡು ಪಾಯಸ ಕಲಿಸ್ಬಿಟ್ಟೈತೆ. ಇಲ್ಲ ಕಡೆ ನೋಡಿ ಹೇಳಿ, ಅದನ್ನ ಹಾಕೊಂಡು ತಿರ್ಗಾ ಪುನಃ ತುಣಿತಾ ಇದೆಯಲ್ಲ. ಮೂವಾಗ ಕಡೆಗೆ ತಿಂಡಿನ ಏನಾದ್ರು ಪಲಾವ್ ಮಾಡೋಣ, ವೆಜಿಟೇಬಲ್ ಪಲಾವ್ ಅಂತ ಅಂದ್ಕೊಂಡಿದ್ದೆ. ಆದರೆ ಎದ್ದು ಬಂದೆ, ಕರೆಂಟೇ ಇರಲಿಲ್ಲ. ರಾತ್ರಿಯಿಂದಲೂ ಕರೆಂಟ್ ಇಲ್ವಂತೆ. ಅದಕ್ಕೆ ರಾತ್ರಿ ನಾನು ಬೇಳೆ ಸಾರು ಮಾಡಿದ್ದೆ. ಅದೇ ಬೇಳೆ ಸಾರಿಗೆ ಅನ್ನ ಮಾಡಿ ಮುದ್ದೆ ಮಾಡೋಣ ಅಂತ ಅಕ್ಕಿ ಹಾಕ್ತಾಯಿದ್ದೀನಿ. ನಮ್ಮ ಮನೆಯದೇ ಸಣ್ಣ ಅಕ್ಕಿ. ಮತ್ತು ಅಲ್ಲೊಂದು ನಮ್ಮ ಅತ್ತಿಗೆ ಮನೆ ಒಂದು 20 ಮಾವಿನಕಾಯಿ ಕೊಟ್ಟು ಕಳಿಸಿದ್ರು. ನಮ್ಮ ಮನೆಯವರು ಅಡ್ಡೆ ಹಾಕಿದ್ರು. ಒಂದೆರಡು ಹಣ್ಣಾಗಿದ್ದವು. ಬಾಕ್ಸ್ಗೆ ಹಾಕೋಣ ಅದನ್ನು ಅಂದ್ಬಿಟ್ಟು ಅದನ್ನೊಂದೆರಡು ಎತ್ಕೊಂಡೆ. ಏನು ಮಾಡೋದು, ಇನ್ನೇನು ಮುದ್ದೆ ಮಾಡಿದ್ರೆ ನಮ್ಮ ಮನೆಯವರು ಊಟ ಮಾಡ್ಕೋತಾರೆ. ನಂದು ಪುಳಿಯೋಗರೆ ಇತ್ತು, ನನ್ನ ಮಗನ ಪುಳಿಯೋಗರೆ ಕಲಸಾಕಿ ನಾನು ಅನ್ನ ಸಾಂಬಾರು ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಪ್ಲೀಸ್ ಎಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ 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 ಕೇಳ್ಕೊತಾ ಇದ್ದೀನಿ. ಹಾಗೆಯೇ ನಾನು
ಪ್ರತಿ ವಿಡಿಯೋನೂ ಹಾಕೋದೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ರತಿದಿನವೂ ನೋಡಿ, ನಿಮ್ಮ ಫ್ರೆಂಡ್ಸ್ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿಲ್ವಾ, ಸ್ವಲ್ಪನಾದ್ರು ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ. ಇದರಲ್ಲಿ ಏನಾದ್ರು ತಪ್ಪು ಸರಿ ಏನೇ ಇದ್ದರೂ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಸರಿ ಮಾಡ್ಕೊತೀನಿ. ನಿಮಗೆ ಈ ತಪ್ಪಾಗಿದ್ರೂ ಪರವಾಗಿಲ್ಲ ಮತ್ತು ಚೆನ್ನಾಗಿದ್ರೂ ಪರವಾಗಿಲ್ಲ, ನೀವು ನನಗೆ ಕಮೆಂಟ್ ಹಾಕಿ ಲೈಕ್ ಮಾಡಿ. ಇವತ್ತಿನ ಡೇ ನನಗೆ ಒಂಥರ ಮಂಕ್ ಆಗಿಬಿಟ್ಟಿತ್ತು. ಏನಕ್ಕೆ ಅನ್ನೋದೇ ಗೊತ್ತಾಗಲಿಲ್ಲ. ತಲೆನೋವು, ಬೆಳಗ್ಗೆನೇ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಯಾವಾಗಲೂ ನಾನು ಬೆಳಗ್ಗೆ ಎದ್ದೇಟ್ಗೆ ಒಂಥರ ಎನರ್ಜಿ ಆಗಿರ್ತೀನಿ. ಬೆಳಗ್ಗೆ ಎಷ್ಟೇ ಕೆಲಸ ಇದ್ದರೂ ಫಾಸ್ಟಾಗಿ ಮಾಡಾಕ್ತೀನಿ. 8 ಗಂಟೆ ಒಳಗೆಲ್ಲ ಇಡೀ ಡೇದೆಲ್ಲ ನಾನು ಕೆಲಸ ಮುಗಿಸಿ ನಾನು ಹೋಗೋದು. ಕಾಳು ಬಿಡ್ಸಿದ್ರೆ ಬರೀ ಸತ್ತನೆ ತಂದು ಹಾಕಿದ್ದೀರಲ್ವೇ? ತಣ್ಣೆ ತಳ್ಳಾಕಿದ್ರೆ ಅದ್ರೊಳಗೆ ಬರೀ ಸತ್ತನೆ. ಈಗ ತಿರ್ಗಾ ಇವು ಇನ್ನೊಂದು ಡಬಲ್ ಕೆಲಸ, ಸಾಯಂಕಾಲಕ್ಕೆ ಬಂದು ಆಯ್ಬೇಕು. ಬರೀ ಸೊಪ್ಪ ಕಿತ್ಕೊಬಂದ್ರೆ ಬುಡ್ಸಕ್ಕೆ ಚಂದ. ಈ ಮೇ ಒಳಗಡೆ ಕುಯ್ಕೊಂಡು ಬಂದಿದ್ರೆ ಬುಡ್ಸೋಕ್ಕೆ ಕಷ್ಟ. ಆಯ್ದು ಕುಯ್ಬೇಕು, ಬಿಡಿಸ್ಬೇಕಪ್ಪ. ತಲೆ ನೋವ್ತಾ ಇದೆ. ಲೋಟ ಕಾಫಿ ಮಾಡ್ಕೊಡ್ತೀನಿ, ಆಮೇಲೆ ಬೇರೆ ಕೆಲಸ ಮಾಡ್ತೀನಿ. ಹಾಲು ಕಾಯಿಸಿಟ್ಟಿದ್ದೀನಿ. ಒಂದು ಕಾಫಿ 2 ಬಿಸ್ಕೆಟ್ ತಿಂದ್ಬಿಟ್ರೆ ನನಗೆ ಎನರ್ಜಿ ಬರುತ್ತೆ ಕೆಲಸ ಮಾಡೋಕ್ಕೆ. ಆರ್ಗಾನಿಕ್ ಎಲ್ಲ ಖಾಲಿಯಾಗಿ ಸುಮಾರು ದಿನ ಆಗುತ್ತೆ. ಆ ಥರಕ್ಕೂ ಟೈಮ್ ಇಲ್ಲ ನನಗೆ. ಸಕ್ಕರೆನೇ ಆಗ್ತೆ ಕಮ್ಮಿ. ಅಯ್ಯೋ, ಇದನ್ನು ಒಂದು ಸ್ಪೂನ್ ಹಾಕಿದ್ದು ಬೆಳೆಯೋದೇ ಇಲ್ಲ. ಸಾಂಬಾರು ಕೊಡ್ತೀನಿ. ಫಸ್ಟು ಟೇಸ್ಟ್ ಹೇಳ್ತೀನಿ. ಚೆನ್ನಾಗಿದೆ. ನನಗೆ ಸುಜಾತ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಚಳ್ಳಪಟ್ಟಣದಲ್ಲಿ ಸಿಗುತ್ತೆ. ಅದು ಚಿಕ್ಕದಿಂದ ಅದೇ ಕುಡಿದು ಅದೇ ಟೇಸ್ಟ್ ಬೇಕು ಅನಿಸುತ್ತೆ. ಸ್ವರ್ಗ. ಕೋಕೋನಟ್ ಬಿಸ್ಕೆಟು, ಕಾಫಿ ಮುಗೀತು ನಾನು ಬೆಳಗ್ಗೆ ತಿಂಡಿ. ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾನು ಕಾಫಿನೇ ಮಾಡಿರಲಿಲ್ಲ. ನಮ್ಮನೆ ನಾನು ಬೈಕೊಂಡು ಇದೆಂತೆಲ್ಲ ಕಾಫಿ ಪೌಡ್ರ್ ತಂದಿದ್ದಾರೆ ಅಂದ್ಬಿಟ್ಟು. ಚೆನ್ನಾಗಿರೋ ತಂದವ್ರು. ನನಗೂ ಅವ್ರಿಗೂ ಜಗಳ ಈ ಕಾಫಿ ಪೌಡ್ರಿಂದಲೇ. ನೋಡಿ 7 ಹೊತ್ತಾಗೈತೆ, ಇನ್ನೂ ಹೂವು ಕೊಯ್ತಾ ಇದ್ದೀನಿ ಬಾಗಿಲಿಗೆ ಹಾಕೋಕ್ಕೆ. ಯಾಕೋ ಇವತ್ತು ಕೆಲಸ ಮಾಡೋಕ್ಕೆ ಮೂಡಿಲ್ಲ, ಎನರ್ಜಿನೂ ಇಲ್ಲ. ಯಾಕೋ ಈ ಎಣ್ಣೆ ಕುಡ್ದಿರೋರಿಗೆ ಹಂಗವರ್ ಆಗುತ್ತಲ್ಲ ತಲೆ, ಹಂಗಾಗ್ಬಿಟ್ಟೈತಪ್ಪ. ರಾತ್ರಿ ಏನು ಮಾಮೂಲಿ ಊಟನೇ ಮಾಡಿದೆ. ಒಂಚೂರು ಕೆಲಸ ಜಾಸ್ತಿ ಆದರೆ ಹಿಂಗಾಗ್ಬಿಡ್ತೈತೆ. ಬೆಳಗ್ಗೆ ಟೈಮು ಕೆಲಸ ಮಾಡೋಕ್ಕೆ ಎನರ್ಜಿನೇ ಇರೋಲ್ಲ. ಅಯ್ಯೋ, ಇದು ಬೇರೆ ಎಟ್ಕೊಳ್ವಲ್ಲಪ್ಪ. ನೋಡಿ ಅಲ್ಲಿದ್ದು ಇದ್ದಾವೆ, ಕುಯ್ಯೋಕ್ಕೆ ಟೈಮ್ ಇಲ್ಲ. ಇಲ್ಲೊಂದು ವೈಟ್ ದಾಸವಾಳ ಅವೆ, ಬಾಗಿಲಿಗೆ ಇಡೋಕ್ಕಾಗುತ್ತೆ. ಹಿತ್ತಲು ಕ್ಲೀನ್ ಮಾಡಿಲ್ಲ. ಈಗ ಸಾಕು ಸದ್ಯಕ್ಕೆ, ಇಷ್ಟೇ ಇಟ್ಬಿಡೋಣ ಬಾಗಿಲಿಗೆ. ಫಸ್ಟು ಮುಂದೆಗಡೆ ಬಾಗಿಲಿಗೆ ರೆಡ್ ಡೇ ಇದೆ ಅಂತ ಇವತ್ತು. LKG UKGಗೆ ಬಂದಮೇಲೆ ಡ್ರಾಯಿಂಗ್ ಮಾಡೋಕ್ಕೆ ಹೇಳಿದ್ರು. ಅದಕ್ಕೆ ರೆಡ್ ಡೇ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಇದು UKG ಕ್ಲಾಸು. LKG ಮಾಡಿದ್ದೀನಿ, ಅದು ಹೇಗಿದೆ ಅಂತ ತೋರಿಸ್ತೀನಿ. LKG ಕ್ಲಾಸ್ ನಾನು ಡ್ರಾಯಿಂಗು ಇಲ್ಲಿ ಮುಗಿಸ್ಕೊಂಡು UKGಗೆ ಹೋಗಿದ್ದೆ.
ಅಲ್ಲಿಂದ ಬೇಡಮ್ಮ, ಅದೇನು ಯೂಸ್ ಇಲ್ಲ. ರೆಡ್ ಕಲರ್ ಬಲೂನ್ ಕೊಟ್ರೆ ಎಲ್ಲರ ಕೈಲೂ ಒಂದೊಂದು ಕೊಟ್ಬಿಟ್ಟು ಡ್ಯಾನ್ಸ್ ಮಾಡಿಸ್ಬೋದು, ಅದಕ್ಕೆ ಕೇಳಿದ್ದು. ನೋಡಿ, ನಮ್ಮ ಟೀಚರ್ಸ್ಗಳು ಮಕ್ಕಳಿಗೋಸ್ಕರ ಎಲ್ಲ ರೆಡಿ ಮಾಡ್ತಿದ್ದಾರೆ. ಅವ್ರಿಗೊಂದು ಚಿಕ್ಕದಾಗಿ ಡ್ಯಾನ್ಸ್ ಮಾಡಿಸೋಣ ರೆಡ್ ಡೇದ ಅಂದ್ಬಿಟ್ಟು ಟೀಚರ್ಸ್ಗಳೆಲ್ಲ ರೆಡಿ ಮಾಡ್ತಿದ್ದಾರೆ ಅವ್ರಿಗೆ. ತಂದಿರೋದು ಮಕ್ಕಳುಗಳು ರೆಡ್ ಡೇಗೆ ಥಿಂಗ್ಸ್ಗಳನ್ನ. ಹಾಂ ಆಯ್ತು ನೋಡಿ, ಡ್ರ್ಯಾಗನ್ ಫ್ರೂಟ್, ಕೂರು. ಆ ಕಡೆ ತೆಕ್ಕೊಡ್ತೀನಿ, ನನಗೆ ತಂಬ್ಲೈನ್. ಮಾಡಿದ್ದೆ ಬಿಡೋದು, ನಂದು ಇದು ಬ್ಲಾಗ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಡೇ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇನ್ನೊಂದು ಸರ್ತಿ ಕೇಳ್ತಾ ಇದ್ದೀನಿ, ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.